ಆತ ಹೊಟ್ಟೆ ನೋವು ಅಂತ ರಂಜಿತ್ ಎನ್ನುವ ರೋಗಿ ಆಸ್ಪತ್ರೆಗೆ ದಾಖಲಾಗಿ 1 ವರ್ಷ 12 ತಿಂಗಳು ಕಳೀತಾ ಬಂದ್ರು ಕೂಡ ಆತನಿಗೆ ಈಗಲೂ ಕೂಡ ಮಾತನಾಡಕ್ಕಾಗಲ್ಲ. ಮಾತನಾಡೋದು ಬಿಡಿ, ಎದ್ದು ಕೂರೋದಕ್ಕೂ ಕೂಡ ಆಗದೆ ಒದ್ದಾಡ್ತಿದ್ದಾನೆ ರೋಗಿ ರಂಜಿತ್. ಯಾಕೆ ಇಂಥ ಪರಿಸ್ಥಿತಿ? ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಫೋಟೋದಲ್ಲಿ ಕಾಣ್ತಿರೋ ಇವರ ಹೆಸರು ರಂಜಿತ್ ರಾಜ್. ರಾಮನಗರದ ಹನುಮಂತನಗರ ನಿವಾಸಿ, MBA ಪದವೀಧರ. ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು. ರಂಜಿತ್ಗೆ ವಿವಾಹ ಆಗಿತ್ತು. ಪತ್ನಿ ಮತ್ತು 2 ವರ್ಷದ ಹೆಣ್ಣು ಮಗುವೂ ಇದೆ. 2022ರ ಸೆಪ್ಟೆಂಬರ್ನಲ್ಲಿ ರಂಜಿತ್ಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಮೊದಲು ರಾಮನಗರದಲ್ಲಿ ಇರುವ ಬಾಲಾಜಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡಿದ್ರು. ಇದಾದ ಬಳಿಕವೂ ಹೊಟ್ಟೆ ನೋವು ಕಡಿಮೆಯಾಗಿರಲಿಲ್ಲ. ಕೊನೆಗೆ ಬಾಲಾಜಿ ಆಸ್ಪತ್ರೆಯ ವೈದ್ಯರೇ ಬೆಂಗಳೂರಿನ ನೆಫ್ರೋ ಯೂರೋಲಜಿ ಸಂಸ್ಥೆಯ ಡಾಕ್ಟರ್ ಶ್ರೀನಿವಾಸ್ ಅವರ ಬಳಿ ಹೋಗಿ ಚಿಕಿತ್ಸೆ ಪಡೆಯುವಂತೆ ಸೂಚನೆ ನೀಡಿದರು. ಅದರಂತೆ ರಂಜಿತ್ 2022ರ ಸೆಪ್ಟೆಂಬರ್ 15ರಂದು ನೆಫ್ರೋ ಯೂರೋಲಜಿ ಸಂಸ್ಥೆಯಲ್ಲಿ ಒಳರೋಗಿಯಾಗಿ ದಾಖಲಾಗಿದ್ದರು. ಮರುದಿನ ರಂಜಿತ್ಗೆ ಸ್ಟೆಂಟ್ ಅಳವಡಿಸಿ ವಾಪಸ್ ಮನೆಗೆ ಕಳುಹಿಸಲಾಗಿತ್ತು. ಇದಾದ ಬಳಿಕ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ರಂಜಿತ್ಗೆ ನೋವು ಕಾಣಿಸಿಕೊಂಡಿತ್ತು. ಅಕ್ಟೋಬರ್ 12ರಂದು ನೆಫ್ರೋ ಯೂರೋಲಜಿ ಸಂಸ್ಥೆಗೆ ಬಂದಿದ್ದ ರಂಜಿತ್ನ ಒಳರೋಗಿಯಾಗಿ ದಾಖಲಿಸಿಕೊಳ್ಳಲಾಗಿತ್ತು. ಅಕ್ಟೋಬರ್ 17ರಂದು ರಂಜಿತ್ಗೆ ಆಪರೇಷನ್ ಮಾಡಲಾಗಿತ್ತು. ಇಲ್ಲಿಂದಲೇ ಅಸಲಿ ಸಮಸ್ಯೆ ಶುರುವಾಗಿದ್ದು ಅನ್ನೋದು ಪೋಷಕರ ಆರೋಪ. ಸಾಯಂಕಾಲ 5:30 ಗಂಟೆ ಆದರೂ ನಮಗೇನು ಇನ್ಫಾರ್ಮೇಷನ್ ಕೊಡಲಿಲ್ಲ ಮತ್ತು ಅದ್ರ ಬಗ್ಗೆ ಮಾಹಿತಿನೂ ಕೊಡಲಿಲ್ಲ. ಏನಾಯಿತು ಅನ್ನೋದು ನಮಗೆ ಏನೂ ಗೊತ್ತಿಲ್ಲ. ನಾವು ಆಚೆನೇ ಕಾಯ್ತಾ ಇದ್ದೆವು. ಆಮೇಲೆ 5 ಗಂಟೆ ಆದಮೇಲೆ ನಮ್ಮ ಮನೆಯವರು ಹೋಗ್ಬಿಟ್ಟು ಗಲಾಟೆ ಮಾಡಿದ್ರು, ನಮ್ಮ ಮಗನ ನೋಡಬೇಕು ನೀವು ಬಿಡಿ ಆಚೆ ಒಳಗಡೆ ಅಂತ. ಇಲ್ಲಮ್ಮ ಬಿಡಲ್ಲ ಅಂತ. ಆಮೇಲೆ ತದನಂತರ ಆಮೇಲೆ ಅಂದರು ಡಾಕ್ಟ್ರು ಶ್ರೀನಿವಾಸನ್ ಅಂತ ಬಂದುಬಿಟ್ಟು ತಲೆ ಕೆಳಗಡೆ ಹಾಕ್ಬಿಟ್ರು. ವೆರಿ ಸೀರಿಯಸ್ ಆಗಿಬಿಟ್ಟಿದೆ ಆಪ್ರೇಷನ್ ಅಂತ. ಸೊ ನಾವೆಲ್ಲ ಗೋಳಾಡಿಕೊಂಡು ಏನು ಸರ್ ಹಿಂಗೆ ಆಗಿಬಿಟ್ಟಿದೆ ನಮ್ಮ ಮಗನಿಗೆ, ನೀವು ಏನು ಮಾಡಿದ್ರಿ ಆಪ್ರೇಷನ್ ಅಂದರೆ ಏನು ಮಾತಾಡಲಿಲ್ಲ ಅವರು. ಆಮೇಲೆ ನಮ್ಮ ವೈಫ್ ಅವರು ಎಲ್ಲ ಒಳಗಡೆ ಹೋಗೋಕ್ಕೆ ಕೇಳಿದ್ರು, ಕೊಡಲ್ಲ ಬಿಡಲ್ಲ ಅಂತಂದರು. ಅದಂತರ ಮಧ್ಯರಾತ್ರಿ ನಮ್ಮ ಬಾಂಬೈದವರು ಒಳಗಡೆ ಹೋಗಿ ನೋಡ್ಕೊಂಬಂದರು. ಏನೂ ಇಲ್ಲ, ಎಲ್ಲ ಕೋಮಾಗಿ ಹೋಗ್ಬಿಟ್ಟಿದ್ದಾನೆ ಅವನು. ಆಪರೇಷನ್ ಬಳಿಕ ಮಧ್ಯರಾತ್ರಿ 1:30ಕ್ಕೆ ಪೋಷಕರು ಗಲಾಟೆ ಮಾಡಿದ್ರಿಂದ ರಂಜಿತ್ನನ್ನ ನೋಡಲು ಅವಕಾಶ ನೀಡಲಾಗಿತ್ತು. ಆಗ ರಂಜಿತ್ ಮಾತನಾಡೋಕೆ ಆಗದ ಸ್ಥಿತಿಯಲ್ಲಿ ಇದ್ದ. ಆಪರೇಷನ್ ನಡೆಸಿದ್ದ ಡಾಕ್ಟರ್ ಶ್ರೀನಿವಾಸ್ಗೆ ಕೇಳಿದಾಗ ಉದಾಸೀನವಾಗಿ ವರ್ತಿಸಿದ್ರಂತೆ. ಅಲ್ಲದೆ ದೂರು ದಾಖಲಿಸಬೇಡಿ, ನಿಮ್ಮ ಮಗನ ಆರೋಗ್ಯ ಸರಿಪಡಿಸ್ತೀವಿ ಅಂತ ಹೇಳಿದ್ರು ಅನ್ನೋದು ಪೋಷಕರ ಆರೋಪ. ವರ್ಷ 1 ತಿಂಗಳಾಯಿತು. ಸ್ಲೋಮಾ ತುಂಬ ಸ್ಲೋಮಾ. ಎಷ್ಟು ಸರ್ ಅಂದರೆ ನಯಾ ಪೈಸೆ ಇಂಪ್ರೂವ್ ಆಗ್ತಾ ಇದೆಯಮ್ಮ ಅಂತ ಎಷ್ಟು ನೆಗ್ಲೆಕ್ಟಾಗಿ ಮಾತಾಡಿದ್ರು ಡಾಕ್ಟ್ರ್. ಅಂದರೆ ತಾಯಿ ತಂದೆಗೆ ಗೊತ್ತು ನೋವು ಏನಂತ ಮಗುನ ಸಾಕೋದು. ಡಾಕ್ಟ್ರಸ್ಗೆ ಏನು ಗೊತ್ತು? ನಿಜವಾಗ್ಲೂ ನಮಗೆ ನರಕ ಯಾತನೆ ಆಗ್ಬಿಟ್ಟಿದೆ. ಕಟ್ಕೊಂಡಿರೋ ಹೆಂಡ್ತಿ ಆಸೆಲಿ ಬರ್ತಾಳೆ ಸಂಸಾರ ಮಾಡೋದಕ್ಕೆ, ಪಾಪ ಅವನ ಜೊತೆಯಲ್ಲಿ ಎಂಜಾಯ್ ಮಾಡಬೇಕು ಅಂತ. ಆದರೆ ಗಂಡನ ಈ ಥರ ಸ್ಟೇಜಲ್ಲಿ ನೋಡಿದಾಗ ಅವಳಿಗೆ ಎಷ್ಟು ಬೇಜಾರು. ಅವಳನ್ನ ನೋಡ್ತಾ ಇರುವಾಗ ನಮ್ಗೆ ಎಷ್ಟು ಬೇಜಾರು. ಮಗು ಒಂದಿದೆ, ಹೆಣ್ಮಗು. ಆ ಮಗು ಯಾವಾಗ ಮಾತಾಡುತ್ತೆ ಮಮ್ಮಿ, ಯಾವಾಗ ನಡೆಯುತ್ತೆ ಮಮ್ಮಿ ಅಂತ 9 ತಿಂಗಳಿಂದನೂ ಕಾನ್ಷಿಯಸ್ಸಲ್ಲಿ ಹೇಳ್ತಾನೇ ಇದ್ದ ಯಾವಾಗಲೂ. ರಂಜು ತುಂಬ ಆಸೆ ಮಾಡಬೇಡ, ತುಂಬ ಕಿಸ್ ಕೊಡಬೇಡ ಪಾಪುಗೆ, ಸುಮ್ಮನೆ ಇರು, ಆಗುತ್ತೆ, ಚೆನ್ನಾಗಿ ಆಗ್ತಾಳೆ, ಅವಳು ನಡೀತಾಳೆ ಕೊಡು ಮಮ್ಮಿ, ನಾನು ನೋಡಬೇಕಲ್ಲ ಮಮ್ಮಿ ಅಂತ ಹೋಗಿ ಈಗ ಮಲಗ್ದವ್ ನನ್ನ ಮಗುನೂ ನೋಡೋಕ್ಕಾಗ್ತಾ ಇಲ್ಲ ಅವನ ಕೈಯಲ್ಲಿ. ಇದೀಗ ಸುಮಾರು 1 ವರ್ಷ 2 ತಿಂಗಳು ಕಳೆದಿವೆ. ರಂಜಿತ್ ನೆಫ್ರೋ ಯೂರೋಲಜಿಯ ಸಂಸ್ಥೆಯ ಬೆಡ್ ಮೇಲಿದ್ದಾರೆ. ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ವೈದ್ಯರು ಪೋಷಕರ ಬಳಿಯೂ ಹೇಳ್ತಿಲ್ಲ. ಮಗನ ಚಿಕಿತ್ಸೆಗಾಗಿ ಪೋಷಕರು ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಆತ ಚೇತರಿಸಿಕೊಳ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಪೋಷಕರ ಆರೋಪಕ್ಕೆ ಸಂಬಂಧಿಸಿ ರಿಪಬ್ಲಿಕ್ ಕನ್ನಡ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ಸಂಪರ್ಕಿಸಿತ್ತು. ಶ್ರೀನಿವಾಸ್ ತನ್ನ ಹಿರಿಯ ಅಧಿಕಾರಿಗಳ ಅನುಮತಿ ಇಲ್ಲದೆ ಮಾತನಾಡೋದಕ್ಕೆ ಆಗಲ್ಲ ಅಂದಿದ್ರು. ಇದಾದ ಬಳಿಕ ನಿರ್ದೇಶಕ ಕೇಶವಮೂರ್ತಿ ಅವರನ್ನು ಸಂಪರ್ಕಿಸಿದ್ವಿ. ನಾನು ಶ್ರೀನಿವಾಸ್ ಅವರಿಗೆ ಹೇಳ್ತೀನಿ, ನೀವು ಅವರಿಂದಲೇ ಪ್ರತಿಕ್ರಿಯೆ ಪಡೆಯಿರಿ ಎಂದು ಹೇಳಿದರು. ಅಂತಿಮವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ಕೇಳಿದ್ದರು. ಅವರು ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಅಲ್ಲ ನೀವೇನು ಅದೇ ಹೇಳಿ ಸರ್, ನಾವು ನೆಗೆಟಿವ್ ಅದೆಲ್ಲ ಬೇಡ, ಇರೋದು ಮಾಹಿತಿ ಇದ್ದಷ್ಟೆಲ್ಲ ಇದ್ದೀನಿ. ಅಂದರೆ ಈ ಆರೋಪ ಸುಳ್ಳು, ಸಂಬಂಧಗಳ ಆರೋಪ ಸುಳ್ಳು ಸಂಬಂಧ. ಅಯ್ಯೋ ಅವ್ರು ಏನಾದರೂ ಹೇಳಿ, ಸುಳ್ಳು ಹೇಳೋ ನಿಜ ಹೇಳ್ತಾರೋ, ನಾನು ಐ ಆಮ್ ನಾಟ್ ಕನ್ಸರ್ನ್ಡ್. ನಾನು ಏನಾಗಿದೆ ಅಂತ ನಾನು ತಿಳಿಸಿದ್ದೀನಿ. ಇಟ್ ಈಸ್ ಫಾರ್ ದ ಟೂ ಕಮಿಟೀಸ್ ಟು ಡಿಸೈಡ್ ವಾಟ್ ಈಸ್ ಗಾನ್ ರಾಂಗ್. ರಂಜಿತ್ ಆರೋಗ್ಯದ ಕುರಿತಾಗಿ ಪೋಷಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ಗೂ ದೂರು ನೀಡಿದ್ದಾರೆ. ಈಗಾಗಲೇ ಒಂದು ತಂಡ ಘಟನೆಗೆ ಸಂಬಂಧಿಸಿ ತನಿಖೆ ನಡೆಸ್ತಾ ಇದೆ. ಆದರೆ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ. ಹಾಗಾಗಿ ರಂಜಿತ್ನ ಇವಾಗಿನ ಪರಿಸ್ಥಿತಿ ಯಾರು ಕಾರಣ